ದ ಸನ್ ಅವೈಲೇಬಲ್ ಸೋರ್ಸ್ ಆಫ್ ನ್ಯಾಚುರಲ್ ಎನರ್ಜಿ. ನಮಗೆಲ್ಲರಿಗೂ ಗೊತ್ತು ಸೂರ್ಯ ಎಷ್ಟು ದೊಡ್ಡವನು ಅಂತ. ಆದರೆ ನಿಮಗಿದು ಗೊತ್ತಾ, 1.3 ಮಿಲಿಯನ್ ಪ್ಲಾನೆಟ್ಸ್ ಅರ್ತ್ ಕ್ಯಾನ್ ಬಿ ಫಿಲ್ಡ್ ಇನ್ ದ ಸನ್ ಅಂತ. ಎಸ್, ನೀವು ಕೇಳಿದ್ದು ಸರಿ. 13 ಲಕ್ಷ ನಮ್ಮ ಭೂಮಿಗಳನ್ನು ಸೂರ್ಯನಲ್ಲಿ ಸೇರಿಸ್ಬೋದಂತೆ. ಭೂಮಿ ಸೂರ್ಯನಷ್ಟೇ ದೊಡ್ಡದಾದರೆ ಏನಾಗುತ್ತೆ? ನಾವೇನು ಅನ್ಕೋಬೋದು, ಭೂಮಿ ತುಂಬ ದೊಡ್ಡದಾದರೆ ಫ್ರೀಯಾಗಿ ಲ್ಯಾಂಡ್ ಸಿಗುತ್ತೆ, ದೊಡ್ಡದಾಗಿ ಮನೆ ಕಟ್ಕೋಬೋದು, ಚೆನ್ನಾಗಿ ಬೆಳೆ ಬೆಳ್ಕೊಂಡು ಹಾಯಾಗಿರ್ಬೋದು ಅಂತ. ಬಟ್ ಈ ಥರ ಆರಾಮಾಗಿರೋಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗಿಯೂ ಇಲ್ಲ. ನದಿ, ಸಮುದ್ರ, ಸಾಗರಗಳು ತುಂಬ ದೊಡ್ಡ ಏರಿಯಾನ ಕವರ್ ಮಾಡಬೇಕಾಗುತ್ತೆ. ಹೀಗಾಗೋದ್ರಿಂದ ವಾಟರ್ ಲೆವೆಲ್ ಕಡಿಮೆಯಾಗಿ ಇವಾಪರೇಟ್ ಬೇಗ ಆಗಿ ನೀರೇ ಸಿಗದೆ ಇರೋ ಥರ ಆಗ್ಬೋದು ಮುಂದೆ. ಮರೈನ್ ಲೈಫ್ ಅಂದರೆ ಜಲಚರಗಳು ತುಂಬಾ ಸಫರ್ ಆಗಬಹುದು. ಹಾಗೆ ಕಾಡಿನಲ್ಲಿರೋ ವೈಲ್ಡ್ ಲೈಫ್ ನೀರನ್ನ ಹುಡುಕೊಂಡು ಎಲ್ಲ ಕಡೆ ಅಲ್ದಾಡೋ ಪರಿಸ್ಥಿತಿ ಬರಬಹುದು. ಹಾಗೆ ಮಾನವನು ಕೂಡ ಕುಡಿಯೋ ನೀರಿಗೋಸ್ಕರ ಹೋರಾಡೋ ಪರಿಸ್ಥಿತಿ ಬರಬಹುದು. ಮಣ್ಣಿನಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ನಾಶವಾಗಿ ಗಿಡಮರಗಳು, ಆಹಾರ ಬೆಳೆಗಳು ಬೆಳೆಯೋದೇ ಇಲ್ಲ. ಸೂರ್ಯಮಂಡಲದ 98% ಮಾಸ್ ಸೂರ್ಯನಲ್ಲೇ ಇರೋದು. ಇದೇ ರೀಸನ್ನಿಂದ ಸೂರ್ಯಮಂಡಲದ ಎಲ್ಲ ಪ್ಲಾನೆಟ್ಸ್ಗಳು ಕೂಡ ಸಿಸ್ಟಮ್ಯಾಟಿಕ್ ಆಗಿ ಸೂರ್ಯನ ಸುತ್ತ ರಿವಾಲ್ವ್ ಆಗ್ತಾ ಇರೋದು. ಸಪೋಸ್ ಭೂಮಿ ಸೂರ್ಯನಷ್ಟೇ ದೊಡ್ಡದಾದರೆ ಏನೆಲ್ಲ ಆಗಬಹುದು? 49% ಮಾಸ್ನ ಸೂರ್ಯ ಮತ್ತು ಭೂಮಿಗಳು ಎರಡೂ ಶೇರ್ ಮಾಡಿಕೊಳ್ಳುತ್ತೆ. ಹೀಗಾದರೆ ಭೂಮಿ ಮತ್ತು ಸೂರ್ಯ ಎರಡು ಬೈನರಿ ಸ್ಟಾರ್ ಸಿಸ್ಟಮ್ ಆಗಿ ಮಾರ್ಪಾಡುತ್ತವೆ. ಹೀಗಾಗೋದ್ರಿಂದ ಭೂಮಿ ಮತ್ತು ಸೂರ್ಯ ಇಬ್ಬರೂ ಒಬ್ಬರ ಸುತ್ತ ಒಬ್ಬರು ರಿವಾಲ್ವ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಫಿಸಿಕ್ಸ್ ಲಾಸ್ ಪ್ರಕಾರ ಭೂಮಿ ಸೂರ್ಯನಷ್ಟೇ ದೊಡ್ಡದಾದರೆ ಭೂಮಿಯ ಗ್ರಾವಿಟೇಷನಲ್ ಫೋರ್ಸು 28 ಪಟ್ಟು ಜಾಸ್ತಿ ಆಗುತ್ತೆ. ಮ್ಯಾಸಿವ್ ಹೆವಿ ಗ್ರಾವಿಟೇಷನಲ್ ಪುಲ್ಲಿಂಗ್ ಬರೋದ್ರಿಂದ ಆಸ್ಟ್ರಾಯ್ಡ್ಸ್ನಂತಹ ಆಕಾಶಕಾಯಿಗಳು ಭೂಮಿಗೆ ಬಂದು ಅಪ್ಪಳಿಸೋ ಚಾನ್ಸ್ ತುಂಬ ಇರುತ್ತೆ. ಆಸ್ಟ್ರಾಯ್ಡ್ ಅಷ್ಟೇ ಅಲ್ಲ, ಸ್ಯಾಟಲೈಟ್ಸ್, ಬಿಲ್ಡಿಂಗ್ಸ್, ಬ್ರಿಡ್ಜಸ್ ಎಲ್ಲ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ಇರುತ್ತೆ ಬಿಕಾಸ್ ಆಫ್ ವೆರಿ ಹೈ ಗ್ರಾವಿಟೇಷನಲ್ ಪ್ರೆಷರ್. ಅಷ್ಟೇ ಅಲ್ಲ, ನ್ಯಾಚುರಲ್ ಸ್ಯಾಟಲೈಟ್ ಆಗಿರೋ ಚಂದ್ರ ಕೂಡ ಭೂಮಿಗೆ ಬಂದು ಅಪ್ಪಳಿಸ್ತಾನೆ. ಥಿಕ್ ಆ್ಯಂಡ್ ಸ್ಟ್ರಾಂಗ್ ಆಗಿ ಬೇರೂರಿರೋ ಮರಗಳು ಮಾತ್ರ ನಿಂತ್ಕೊಂಡಿರುತ್ತೆ. ಹಾಗೆ ಇವಾಗೇನಾದರೂ ನಿಮ್ಮ ತೂಕ 50 kg ಇದ್ದರೆ 1400 kgs ಆಗ್ತೀರಾ. ಆವಾಗ ನೆಲದಿಂದ ಕಾಲು ಎತ್ತಿ ನಡೆಯೋದಕ್ಕೆ ಕೂಡ ಆಗೋದಿಲ್ಲ. ನಮ್ಮ ಭೂಮಿ ತುಂಬ ದೊಡ್ಡದಾದಾಗ ಅದರ ಮೇಲಿರುವಂತಹ ನದಿ, ಸಮುದ್ರ, ಸಾಗರ ಎಲ್ಲ ಜಾಸ್ತಿ ಅಗಲವಾಗಿ ಚದುರುತ್ತವೆ. ಆಗ ಸೂರ್ಯನ ತಾಪ ತುಂಬ ನೀರಿರೋ ಜಾಗಕ್ಕೆ ಹೋಗಿ ತುಂಬ ಬೇಗನೆ ಇವಾಪರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಕಾರ್ಡಿಂಗ್ ಟು ಐನ್ಸ್ಟೀನ್ ಥಿಯರಿ ಆಫ್ ರಿಲೇಟಿವಿಟಿ, ಆ್ಯಸ್ ಗ್ರಾವಿಟಿ ಇನ್ಕ್ರೀಸಸ್ ಟೈಮ್ ಸ್ಲೋ ಡೌನ್. ಅಂದರೆ ನಾವು ತುಂಬ ದಿನ ಬದುಕಬಹುದು, ಆದರೆ ಆ ಬದುಕನ್ನು ಬೆಡ್ ಮೇಲೆ ಕಳಿಬೇಕಾಗುತ್ತೆ. ಲಕ್ಕಿಲಿ ದ ಅರ್ತ್ ನೆವರ್ ಬಿಕಮ್ಸ್ ಆಸ್ ಬಿಗ್ ಆಸ್ ದ ಸನ್. ಯಾಕೆಂದರೆ ನಮ್ಮ ಭೂಮಿ ಆ್ಯಕ್ಚುಲಿ ದೊಡ್ಡದಾಗ್ತಾ ಇಲ್ಲ, ಚಿಕ್ಕದಾಗ್ತಾ ಇದೆ. ಯಾಕೆ ಅಂದರೆ ಎವ್ರಿ ಡೇ ಸಾವಿರಾರು ಟನ್ಗಳಷ್ಟು ಅಟ್ಮಾಸ್ಫಿಯರ್ ಸ್ಪೇಸ್ಗೆ ಲೀಕ್ ಆಗ್ತಾ ಇದೆ. ಇದಾಗಿತ್ತು ಭೂಮಿ ಸೂರ್ಯನಷ್ಟೇ ದೊಡ್ಡದಾದರೆ ಏನೆಲ್ಲ ಆಗುತ್ತೆ ಅಂತ ಅರ್ಥ ಮಾಡಿಸುವ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ.